ಪ್ರೀತಿಗೋಸ್ಕರ ಹೆತ್ತ ತಾಯಿಯನ್ನೇ ಕೊಂದಿದ್ದಂತಹ ಪಾಪಿ. ಜಗತ್ತಲ್ಲಿ ಎಂತೆಂಥ ಮಕ್ಕಳು ಇರ್ತಾರಂತಂದ್ರೆ ನಿಜಕ್ಕೂ ಅಸಹ್ಯ ಅನ್ಸುತ್ತೆ. ತಂದೆ ತಾಯಿಯನ್ನೇ ಬಲಿ ಕೊಟ್ಬಿಡ್ತಾರಲ್ಲ, ಇಂಥ ಮಕ್ಕಳಿಗೆ ಏನ್ರಿ ಹೇಳಬೇಕು? ಲಾಸ್ಟ್ಗೆ ತಾಯಿಯೇ ಬೇಡವಾದ್ಲ. ಇಂಥ ರಾಕ್ಷಸಿ ಮಕ್ಕಳು ಯಾರಿಗೂ ಬೇಡ ಕಣ್ರಿ. ನೆನ್ನೆ ಮೊನ್ನೆ ಸಿಕ್ಕೋನೆ ಈಕೆಗೆ ಹೆಚ್ಚಾಗ್ಬಿಟ್ನ. ಹಾಗಾದ್ರೆ ಪ್ರಿಯಕರ ಹಾಗೂ ಸ್ನೇಹಿತರ ಜೊತೆ ಸೇರಿ ತಾಯಿಯನ್ನೇ ಮುಗಿಸಾಕ್ಬಿಟ್ಟಿದ್ದಾಳೆ ಈ ಪಾಪಿ ಮಗಳು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ. ಪ್ರೀತಿಗೋಸ್ಕರ ಹೆತ್ತ ತಾಯಿಯನ್ನೇ ಕೊಂದಿದ್ದಂತಹ ಪಾಪಿ. ಜಗತ್ತಲ್ಲಿ ಎಂತೆಂಥ ಮಕ್ಕಳು ಇರ್ತಾರಂತಂದ್ರೆ ನಿಜಕ್ಕೂ ಅಸಹ್ಯ ಅನ್ಸುತ್ತೆ. 9 ತಿಂಗಳು ಹೆತ್ತು ಹೊತ್ತು ಕಷ್ಟಪಟ್ಟು ಸಾಕಿ ಸಲುವಿ ಲಾಸ್ಟ್ಗೆ ಬೀದಿ ಪಾಲು ಆಗೋ ಥರ ಮಾಡಿಬಿಡ್ತಾರೆ. ಕೆಲವೊಬ್ರು ಅನಾಥಾಶ್ರಮಕ್ಕೆ ತಳ್ಳಿಬಿಡ್ತಾರೆ. ಕೆಲವೊಬ್ರು ಪ್ರೀತಿ ವಿಚಾರಕ್ಕಂತ ಹೇಳಿ ಹೆತ್ತ ತಾಯಿಯನ್ನೇ ಬಲಿ ಮಾಡಿಬಿಡ್ತಾರೆ. ಅಂದರೆ ಎಲ್ಲ ಮಕ್ಕಳು ಈ ರೀತಿಯಾಗಿರಲ್ಲ. ಕೆಲವೊಂದು ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೀವಿ. ಕೆಲವೊಂದು ಈ ರೀತಿ ಆದಂಥ ಕ್ರಿಮಿಗಳು ಇರ್ತವೆ. ನಿಜಕ್ಕೂ ಬೇಸರ ಆಗ್ತಾ ಇದೆ ಸ್ಟೋರಿ ನೋಡಿದ್ರೆ. ಎತ್ತರಕ್ಕೆ ಬೆಳೆದಂತಹ ಮಕ್ಕಳು ಹಿಂಗೆ ಮಾಡಿಬಿಟ್ರೆ ಹೆಂಗೆ? ನಮ್ಮನ್ನು ನೋಡ್ಕೊಳ್ತಾರೆ, ನಮ್ಮನ್ನು ಚೆನ್ನಾಗಿ ವಯಸ್ಸಾದ ಮೇಲೆ ಕೂಡ ನೋಡ್ಕೊಳ್ತಾರೆ ಅಂತ ಹೇಳಿ ಪಾಪ ತಂದೆ ತಾಯಿ ಭರವಸೆನ ಇಟ್ಟಿರ್ತಾರೆ. ನನ್ನ ಮಕ್ಕಳು ಅಷ್ಟು ಒಳ್ಳೆಯವರು, ಇಷ್ಟು ಒಳ್ಳೆಯವರು ಅಂತ ಹೇಳಿ. ಆದರೆ ಯಾವುದೋ ಒಂದು ವಿಚಾರವನ್ನು ಮಧ್ಯ ತಂದು ತಂದೆ ತಾಯಿಯನ್ನೇ ಬಲಿ ಕೊಟ್ಬಿಡ್ತಾರಲ್ಲ, ಇಂಥ ಮಕ್ಕಳಿಗೆ ಏನ್ರಿ ಹೇಳಬೇಕು? ಅಂದರೆ ಪೋಷಕರು ಅತಿಯಾದಂತಹ ನಂಬಿಕೆ ಇಡ್ತಾರಲ್ಲ ಮಕ್ಕಳ ಮೇಲೆ, ಅದೇ ದೊಡ್ಡ ತಪ್ಪು. ಲಾಸ್ಟ್ಗೆ ತಾಯಿಯೇ ಬೇಡವಾದ್ಲ. ಇಂಥ ರಾಕ್ಷಸಿ ಮಕ್ಕಳು ಯಾರಿಗೂ ಬೇಡ ಕಣ್ರಿ. ನೆನ್ನೆ ಮೊನ್ನೆ ಸಿಕ್ಕೋನೆ ಈಕೆಗೆ ಹೆಚ್ಚಾಗ್ಬಿಟ್ನ. ಹಾಗಾದ್ರೆ ಏನಿದು ಸ್ಟೋರಿ? ಯಾವ ಕಾರಣಕ್ಕಾಗಿ ಆಕೆ ಕೊಲೆ ಮಾಡಿದ್ಲು? ಕೆಲ ಮಕ್ಕಳು ಒಳ್ಳೆ ದಾರಿ ಹಿಡಿದ್ರೆ, ಕೆಲ ಮಕ್ಕಳು ರಹದಾರಿಯನ್ನ ಹಿಡಿತಾರೆ. ಆದ್ರೆ ಈಕೆ ಹಿಡಿದಿದ್ದು ರಹದಾರಿ. ಪ್ರಿಯಕರ ಹಾಗೂ ಸ್ನೇಹಿತರನ್ನ ಮನೆಗೆ ಕರೆಸ್ತಾ ಇದ್ದಂತಹ ಅಪ್ರಾಪ್ತ ಮಗಳನ್ನ ಪ್ರಶ್ನೆ ಮಾಡಿದ್ದಾರೆ ತಾಯಿ. ಯಾಕೆ ಮನೆ ಕರೆಸಿದ್ಯಾ ಸ್ನೇಹಿತರನ್ನ? ಯಾವ ಉದ್ದೇಶಕ್ಕಾಗಿ ಕರೆಸಿದ್ಯಾ? ಏನ್ ರೀಸನ್ಗೋಸ್ಕರ ಕರೆಸಿದ್ಯಾ ಅಂತ ಕೇಳಿದ್ರೆ ತಪ್ಪಾಯ್ತಾ? ಇಮಿಡಿಯೇಟ್ ಕೋಪ ಮಾಡ್ಕೊಂಡು ಬಿಟ್ಟಿದ್ದಾಳೆ ತಾಯಿ. ಆ ರೀತಿಯಾಗಿ ಕೇಳಿದ್ದಕ್ಕೆ ತಾಯಿಗೆ ರೈಟ್ಸ್ ಇರಲ್ವಾ ಕೇಳೋದಕ್ಕೆ? ಯಾವ ಕಾರಣಕ್ಕಾಗಿ ಬಂದಿದ್ದಾರೆ ಸ್ನೇಹಿತರು ಅಂತ ಕೇಳಿದ್ರೆ ಏನ್ರೀ ತಪ್ಪಾಯ್ತು? ಈಗ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಕೇಳ್ತಾರೆ, ತಾಯಿ ಏನಾಯ್ತು, ಎಲ್ಲಿದ್ದಾಳೆ ನನ್ನ ಮಗಳು, ಎಲ್ಲಿ ಹೋಗ್ತಿದ್ದಾಳೆ, ಏನು ಮಾಡ್ತಿದ್ದಾಳೆ, ಯಾರ ಜೊತೆ ಇದ್ದಾಳೆ, ಯಾಕೆ ನಿನ್ನ ಫ್ರೆಂಡ್ಸ್ ಮನೆಗೆ ಬಂದಿದ್ದಾರೆ, ಏನು ಉದ್ದೇಶ ಅದ್ರ ಹಿಂದೆ, ಯಾತಕ್ಕ ಕರೆಸಿದ್ಯಾ? ಈ ರೀತಿಯಾಗಿ ಪ್ರಶ್ನೆ ಮಾಡೋದು ಸಹಜವಾಗಿ ಪ್ರತಿ ತಾಯಿಯಂದಿರು. ಆದರೆ ಇಲ್ಲಿ ಆಕೆ ಆ ರೀತಿ ಪ್ರಶ್ನೆ ಮಾಡಿದ್ದಕ್ಕಾಗಿ ಆಕೆಯನ್ನ ಹತ್ಯೆಗೈದು ಬಿಟ್ಟಿದ್ದಾರೆ. ಈ ಒಂದು ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರದ ಸರ್ಕಲ್ ಮಾರಮ್ಮ ದೇವಸ್ಥಾನದ ಬಳಿ ನಡೆದಿರುವಂಥದ್ದು. ಪ್ರಿಯಕರ ಹಾಗೂ ಸ್ನೇಹಿತರ ಜೊತೆ ಸೇರಿ ತಾಯಿಯನ್ನೇ ಮುಗಿಸಾಕ್ಬಿಟ್ಟಿದ್ದಾಳೆ ಈ ಪಾಪಿ ಮಗಳು. ಅದು ಉಸಿರುಗಟ್ಟಿ ಕೊಲೆ ಮಾಡಿ ಬಳಿಕ ನೇಣು ಹಾಕಿದ್ದಾರೆ ಆರೋಪಿಗಳು. ನಾಚಿಕೆ ಆಗಬೇಕು. ಆ ಮನೆಗೆ ಬಂದಂತಹ ಸ್ನೇಹಿತರು, ಆ ಪ್ರೇಮಿ, ಆತನಿಗೇನು ಬುದ್ಧಿ ಇರಲಿಲ್ವಾ? ತನಗೂ ತಾಯಿ ಇದ್ದಾರೆ, ಅಕ್ಕ ತಂಗಿಯರು ಇರ್ತಾರೆ, ಮಾನ ಮರ್ಯಾದೆ ಅನ್ನೋದಿರ್ಲಿಲ್ವಾ? ಆಕೆ ಪ್ರಶ್ನೆ ಮಾಡಿದ್ಲು ಅನ್ನುವಂತಹ ಕಾರಣಕ್ಕಾಗಿ ಆಕೆನ ಮುಗಿಸ್ಬಿಟ್ಟಿದಾರಲ್ಲ, ಇಂಥ ಪಾಪಿಗಳಿಗೆ ಏನ್ರಿ ಹೇಳಬೇಕು? ಈಗ ಪಾಪಿಗಳು ತಲೆ ಮರೆಸ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅಂದ್ರೆ ಈ ಒಂದು ಕೃತ್ಯದಲ್ಲಿ ಭಾಗಿಯಾದಂತಹ 5 ಆರೋಪಿಗಳು ಎಲ್ಲರೂ ಕೂಡ ಅಪ್ರಾಪ್ತರು. ಅಪ್ರಾಪ್ತ ಮಗಳ ಪ್ರೀತಿಗೆ ಅಮಾಯಕ ತಾಯಿ ಬಲಿಯಾಗ್ಬಿಟ್ಟಿದ್ದಾಳೆ. ಈಗ ಆ ತಾಯಿ ಏನ್ರಿ ಮಾಡಿದ್ಲು ಮೋಸ? ಜಸ್ಟ್ ಪ್ರಶ್ನೆ ಮಾಡಿದ್ಲು, ಯಾತಕ್ಕಾಗಿ ಮನೆಗೆ ಬಂದಿದ್ದಾರೆ ಅಂತ ಕೇಳಿದ್ರೆ ತಪ್ಪಾಯ್ತಾ? ಅಂದ್ರೆ ಈಗೀಗ ಫ್ರೀಡಮ್ ಬಿಟ್ಬಿಡ್ಬೇಕಾ? ಈಕೆ ಆಡಿದ್ದೇ ಆಟ, ಆತರ ಇರ್ಬೇಕಾ ತಾಯಿ? ಇಲ್ಲಿ ಪ್ರಶ್ನೆ ಮಾಡಿದ್ಲು, ಅದಕ್ಕೆ ತಾಯಿಯನ್ನೇ ಮುಗಿಸಿ ಹಾಕ್ಬಿಟ್ಲು. ಈಗ ತಾಯಿಯನ್ನ ಕಳೆದುಕೊಂಡಿದ್ದಾಳಲ್ಲ, ತಾಯಿ ಸಿಗ್ತಾಳ? ನೆನ್ನೆ ಮೊನ್ನೆ ಸಿಕ್ಕವನೇ ಈಕೆಗೆ ಹೆಚ್ಚಾಗ್ಬಿಟ್ನಾ? ಆತ್ಮಹತ್ಯೆ ಅಂತ ಹೇಳಿ ಬಿಂಬಿಸೋದಕ್ಕೂ ಕೂಡ ಯತ್ನಿಸಿದಾಳಂತೆ ನೋಡಿ. ಕೊಲೆ ಮಾಡಿದ್ರು ಇವರೆಲ್ಲರೂ ಸೇರ್ಕೊಂಡು ಪಾಪ ತಾಯಿಯನ್ನ ಕೊಲೆ ಮಾಡಿದ್ಮೇಲೆ ಹೇಗಾದ್ರೂ ಮಾಡಿ ಆ ತಾಯಿಯೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳ ಏನಾದ್ರೂ ಮಾಡಿ ಬಿಂಬಿಸ್ಬೇಕಲ್ಲ. ಕೊಲೆಯ ನಂತರ ಆತ್ಮಹತ್ಯೆ ಅಂತ ಹೇಳಿ ಬಿಂಬಿಸಲು ಆರೋಪಿಗಳು ಎಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ನೋಡಿ. ನೇತ್ರಾವತಿಯ ಕುತ್ತಿಗೆಗೆ ಸೀರೆ ಕಟ್ಟಿದ್ರು, ಫ್ಯಾನಿಗೆ ನೇತು ಹಾಕ್ಬಿಟ್ರು, ಮನೆ ಲಾಕ್ ಮಾಡಿ ಆ ಸ್ಥಳದಿಂದ ಕಾಲ್ ಕಿತ್ತುಬಿಟ್ರು. ಯಾರಿಗೂ ಗೊತ್ತಾಗಬಾರ್ದು, ನಾವು ಹೊರಗಡೆ ಇದ್ವಿ, ತಾಯಿ ಮನೆಯಲ್ಲಿ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟಿದ್ದಾಳೆ ಅಂತ ಹೇಳಿ ಬಿಂಬಿಸ್ಬಿಡ್ಬೇಕಲ್ಲ. ನಾವಂತೂ ಯಾರು ಮನೆಯಲ್ಲಿ ಇರಲಿಲ್ಲ, ನಾವು ಬಂದು ನೋಡಿದ್ಮೇಲೆ ನಮ್ಗೆ ಶಾಕ್ ಆಯಿತು ಅಂತ ಹೇಳಿ ಇವರು ಪ್ರೀ ಪ್ಲಾನ್ ಮಾಡಿಬಿಟ್ರು. ಮರುದಿನ ನೇತ್ರಾವತಿ ಶವ ಪತ್ತೆಯಾದ ನಂತರ ಪೊಲೀಸರು ಪ್ರಾಥಮಿಕವಾಗಿ ಅಸಹಜ ಸಾವು ಅಂತ ಹೇಳಿ ಪ್ರಕರಣ ಕೂಡ ದಾಖಲಿಸಿಕೊಳ್ತಾರೆ. ಶವ ಸಂಸ್ಕಾರಕ್ಕೂ ನೇತ್ರಾವತಿಯ ಮಗಳು ಹಾಜರಾಗದಿದ್ದರಿಂದ ಕುಟುಂಬದಲ್ಲಿ ಅನುಮಾನ ಕೂಡ ಹುಟ್ಟಿತ್ತು. ಯಾಕೆ ಬಂದಿಲ್ಲ ಮಗಳು? ಹೇಳಿ ಕೇಳಿ ಆಕೆಗೆ ಗಂಡ ಇಲ್ಲ,
ಮಗಳೇ ನೋಡ್ಕೊಳ್ಬೇಕಾಗಿತ್ತು. ಮಗಳೇ ಬಂದಿಲ್ಲ ಅಂತಂದ್ರೆ ಇದ್ರ ಹಿಂದೆ ಏನೋ ಇದೆ, ಏನೋ ಗಿಮಿಕ್ ಇದೆ ಅಂತ ಹೇಳಿ ಪೊಲೀಸರಿಗೂ ಕೂಡ ಅನುಮಾನ ಹುಟ್ಕೊಂಡ್ಬಿಡ್ತು. ಪೊಲೀಸರು ತನಿಖೆಗಿಳಿದ್ರು. ಬಳಿಕ ನೇತ್ರಾವತಿಯ ಅಕ್ಕ ಮಗಳ ನಾಪತ್ತೆ ಕುರಿತಂತೆ ದೂರನ ಕೊಡ್ತಾರೆ. ಈ ರೀತಿಯಾಗಿ ನಮ್ಮ ನೇತ್ರಾವತಿ ಅಕ್ಕನ ಮಗಳು ನಾಪತ್ತೆ ಆಗ್ಬಿಟ್ಟಿದ್ದಾಳೆ ಅಂತ ಹೇಳಿ ದೂರನ ಕೊಡ್ತಾರೆ. ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಏನೋ ಮಿಸ್ ಹೊಡಿತಾ ಇದೆ ಅಂತ ಹೇಳಿ ಪೊಲೀಸರಿಗೂ ಕೂಡ. ಆಕೆಗೆ ಜಸ್ಟ್ 35 ವರ್ಷ. ನೇತ್ರಾವತಿ ದುರಂತ ಅಂತ್ಯ ಕಂಡಿದ್ದಾರೆ. 35 ವರ್ಷದ ನೇತ್ರಾವತಿಗೆ ಪತಿ ಇರಲಿಲ್ಲ ಅಂತೆ. ಮಗಳು ಒಬ್ಬಳೇ ಇದ್ಲು. ಆಕೆನೇ ಪ್ರಪಂಚ ಆಕೆಗೆ. ಆಕೆನೇ ನಂಬ್ಕೊಂಡು ಜೀವನ ಸಾಗಿಸ್ತಾ ಇದ್ಲು. ಅಂಥದ್ರಲ್ಲಿ ಪಾಪ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಆ ತಾಯಿಯನ್ನೇ ಹತ್ಯೆಗೈದಿದ್ದಾಳಲ್ಲ. ಇಂಥ ಮಗಳಿಗೆ ಏನು ಹೇಳಬೇಕು? ಬಾಯಿಗೆ ಬರಬಾರ್ದಂತಹ ಪದಗಳು ಬರ್ತಿದ್ದಾವೆ. ಇನ್ನು ಕುಟುಂಬಸ್ಥರ ಪೈಕಿ ನೇತ್ರಾವತಿ ಅಕ್ಕ ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ. ನೇತ್ರಾವತಿ ಅಕ್ಕ ಕರೆ ಮಾಡಿದ್ರೆ ಫೋನ್ ಕೂಡ ತೆಗ್ದಿರ್ಲಿಲ್ಲ ಅಂತೆ. ಒಂದಿನ ಇಡೀ ಕರೆ ಮಾಡಿದ್ರು ಕೂಡ ಆ ಫೋನ್ ಪಿಕ್ ಮಾಡಲಿಲ್ಲ ಅಂತೆ. ಸೊ ಆಬ್ವಿಯಸ್ಲಿ ಡೌಟ್ ಬಂದಿದೆ, ನೇತ್ರಾವತಿ ಮಗಳಿಗೂ ಕರೆ ಮಾಡ್ತಾರೆ, ಆಕೆ ಕೂಡ ಸ್ವೀಕರಿಸಲಿಲ್ಲ. ಯಾಕಂದ್ರೆ ದೊಡ್ಡ ಗಣಂದಾರಿ ಕೆಲಸ ಮಾಡ್ಬಿಟ್ಟಿದ್ದಾಳಲ್ಲ, ಹೆತ್ತ ತಾಯಿಯನ್ನೇ ಕೊಂದಾಕ್ಬಿಟ್ಟಿದ್ದಾಳೆ. ಎಲ್ಲಿ ಕಾಲ್ ಎತ್ತಾಳೆ ಈಗ? ಈಗ ನೋಡಿದ್ರೆ ಆಕೆಗೆ ಸ್ನೇಹಿತರು, ಲವರೇ ಹೆಚ್ಚಾಗ್ಬಿಟ್ಟಿದ್ದಾರೆ. ಹೀಗಾಗಿ ಮರುದಿನ ನೇತ್ರಾವತಿ ಮನೆಯತ್ತ ಹೋಗ್ತಾರೆ. ಆಗ ನೋಡಿ ಏಕಾಏಕಿಯಾಗಿ ಶಾಕ್ ಆಗುತ್ತೆ. ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಕರಣ ಕೂಡ ದಾಖಲಾಗಿತ್ತು ಆಲ್ರೆಡಿ. ಅದು ಅಸಹಜ ಸಾವು ಅಂತ ಹೇಳಿ. ಆದ್ರೆ ಅಸಹಜ ಸಾವು ಅಲ್ಲ, ಇವ್ರು ಕೊಲೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ತಾಯಿ ಅಂತ ಹೇಳಿ ಬಿಂಬಿಸೋಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾರೆ. ನೇತ್ರಾವತಿ ಅಂತ್ಯ ಸಂಸ್ಕಾರಕ್ಕೂ ಕೂಡ ಪುತ್ರಿಯ ಸುಳಿವಿರಲಿಲ್ಲ, ತಿಥಿಗೂ ಕೂಡ ಬಂದಿರಲಿಲ್ಲ ಆಕೆ. ಹೀಗಾಗಿ ನೇತ್ರಾವತಿ ಅಕ್ಕ ನಾಪತ್ತೆ ಪ್ರಕರಣ ದಾಖಲಿಸಿದ್ದಾರೆ. ಇಷ್ಟೇ ಅಲ್ಲ, ನೇತ್ರಾವತಿ ಕೊಲೆ ಹಿಂದೆ ಆಕೆಯ ಪುತ್ರಿ ಮೇಲೆ ಅನುಮಾನವೂ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಪ್ರತಿ ಬಾರಿ ಕಾಲ್ ಮಾಡಿದಾಗ ಅಟ್ಲೀಸ್ಟ್ ಒಂದು ಪಿಕ್ ಮಾಡಿ ಹೇಳಬೇಕಲ್ವಾ? ಅದು ಬೇರೆ ನಾಪತ್ತೆ ಆಗ್ಬಿಟ್ಟಿದ್ದಾಳೆ ಕೊಲೆ ಮಾಡಿಬಿಟ್ಟು. ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ತನಿಖೆ ಆರಂಭಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಪಾಪಿ ಪುತ್ರಿ ತಾಯಿಯನ್ನೇ ಕೊಂದು ಮುಗಿಸ್ಬಿಟ್ಟಿದ್ದಾಳೆ ಅಂತ ಹೇಳಿ. ಮೃತ ನೇತ್ರಾವತಿ ಪುತ್ರಿಗಿತ್ತಂತೆ ಲವ್. ನೋಡಿ, ಲವ್ಗೋಸ್ಕರ ಏನೇನು ಮಾಡ್ತಾರೆ ನೋಡಿ ಮಕ್ಕಳು. ಹಾಗಾದ್ರೆ ಲವರೇ ಜಾಸ್ತಿ ಆಗ್ಬಿಟ್ರಾ? 19 ವರ್ಷ 18 ವರ್ಷ ಹೆತ್ತು ಹೊತ್ತು ಆ ಮಕ್ಕಳನ್ನ ಸಾಕಿರ್ತಾರೆ ಕಷ್ಟಪಟ್ಟು. ಒಂದು ರೀತಿಯಾದಂತಹ ಭವಿಷ್ಯವನ್ನ ಕಟ್ಟಬೇಕು, ನನ್ನ ಮಕ್ಕಳಿಗೆ ಒಳ್ಳೆ ಮನೆ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಕನಸನ್ನ ಇಟ್ಕೊಂಡಿರ್ತಾರೆ. ಆದರೆ ಈ ಕನಸೆಲ್ಲ ನುಚ್ಚು ನೂರು ಮಾಡಿಬಿಟ್ಟಿದ್ದಾಳೆ. ಕೊಲೆಯಾದಂತಹ ನೇತ್ರಾವತಿ ಪುತ್ರಿ ಅಪ್ರಾಪ್ತೆ ಜಸ್ಟ್ ಈಗ. ಇನ್ನು ಆಕೆಗೆ ಅಪ್ರಾಪ್ತೆ ಅಷ್ಟೇ ಆಕೆ. ಆದರೆ ಈಕೆ ಯುವಕನೊಬ್ಬನನ್ನ ಪ್ರೀತಿ ಮಾಡ್ತಾ ಇದ್ಲು. ಇಲ್ಲಿ ಪ್ರಿಯಕರನೇ ಆಕೆಗೆ ಇಂಪಾರ್ಟೆಂಟ್ ಆಗ್ಬಿಟ್ಟ. ನೇತ್ರಾವತಿಯ ಪುತ್ರಿ ತನ್ನ ಪ್ರಿಯಕರನ್ನ ಕರೆದುಕೊಂಡು ಮನೆಗೆ ಬರ್ತಾ ಇದ್ಲಂತೆ. ನೋಡಿ, ನಾಚಿಕೆ ಆಗ್ಬೇಕು. ಆಕೆ ಮನೆಗೆ ಬರ್ತಾ ಇದ್ನಂತೆ, ಪದೇ ಪದೇ ಪ್ರಿಯಕರ ಮನೆಗೆ ಬರ್ತಾ ಇದ್ನಂತೆ. ಶನಿವಾರ ಅಕ್ಟೋಬರ್ 25ರ ರಾತ್ರಿ ಪ್ರಿಯಕರ ಜೊತೆಗೆ ನೇತ್ರಾವತಿ ಪುತ್ರಿ ಮನೆಗೆ ಬಂದಿದ್ಲಂತೆ. ಆದ್ರೆ ಈ ಬಾರಿ ಪ್ರಿಯಕರ ಜೊತೆಗೆ 3 ಸ್ನೇಹಿತರು ಮನೆಗೆ ಬಂದಿದ್ರಂತೆ. 11 ಗಂಟೆಗೆ ಮಲಗಿದ್ದಂತಹ ನೇತ್ರಾವತಿಗೆ ಎಚ್ಚರಗೊಂಡಾಗ ಮನೆಯಲ್ಲಿ ಮಗಳ ಜೊತೆ 4 ಒಂದೇ ಕೋಣೆಯಲ್ಲಿದ್ರಂತೆ. 4 ಕುತ್ಕೊಂಡು ಪಾರ್ಟಿ ಮಾಡ್ತಾ ಇದ್ರಂತೆ. ಪಾಪ ತಾಯಿಗೆ ನನ್ನ ಮಗಳು ಕೆಟ್ಟೋಗ್ಬಿಡ್ತಾಳೆ ಅಂತ ಹೇಳಿ ಬುದ್ಧಿವಾದ ಕೂಡ ಹೇಳಿರ್ತಾರೆ, ಪ್ರಶ್ನೆ ಮಾಡಿರ್ತಾರೆ. ಒಳ್ಳೆ ದಾರಿ ಹಿಡಿಯಮ್ಮ, ಒಳ್ಳೆ ಭವಿಷ್ಯವನ್ನ ಕಟ್ಕೊಳಮ್ಮ ಅಂತ ಹೇಳಿ ತುಂಬಾ ಸತಿ ಈ ರೀತಿಯಾದಂತಹ ಮಗಳಿಗೆ ತಲೆದುಂಬುವಂತಹ ಕೆಲಸ ಕೂಡ ಮಾಡಿರ್ತಾರೆ ತಾಯಿ. ಆದ್ರೆ ಮಗಳು ಕೇಳಲಿಲ್ಲ. ಯಾವಾಗ ತಾಯಿ ಪ್ರಶ್ನೆ ಮಾಡ್ತಾಳೆ, ತಾಯಿನೇ ಅಡ್ಡಿ ಆಗ್ತಿದ್ದಾಳೆ ನಮ್ಮ ಪ್ರೇಮಕ್ಕೆ ಅಂತ ಹೇಳಿ ತಾಯಿಯನ್ನ ಮುಗಿಸಾಕ್ಬಿಟ್ಟಿದ್ದಾಳಲ್ಲ, ನೀಚ. ಹೀಗಾಗಿ ಮಗಳಿಗೆ ಬೈದು ಜಗಳವಾಡಿದ್ದಾರೆ. ತಕ್ಷಣವೇ 4ರನ್ನ ಮನೆಯಿಂದ ಹೊರಗೆ ಹೋಗುವಂತೆ ಎಚ್ಚರಿಸಿದ್ದಾರೆ. ದಯವಿಟ್ಟು ಮನೆಗೆ ಹೋಗ್ಬಿಡಿ, ನೀವು ಇಲ್ಲಿಂದ ಮನೆಯಿಂದ ಹೊರಗಡೆ ಹೋಗ್ಬಿಡಿ ಅಂತ ಹೇಳಿ ತಾಯಿ ಹೇಳಿದ್ದಾರೆ. ಹೋಗದಿದ್ರೆ ಪೊಲೀಸರಿಗೆ ಕರೆ ಮಾಡುವುದಾಗಿ ಕೂಡ ಎಚ್ಚರಿಸ್ಬಿಟ್ಟಿದ್ದಾರೆ. ಎಲ್ಲಿ ನಮ್ಮ ಸ್ನೇಹಕ್ಕೆ ಅಡ್ಡಿ ಆಗ್ಬಿಡ್ತಾರೆ ನಮ್ಮ ತಾಯಿ, ನಮ್ಮ ಸ್ನೇಹ ಎಲ್ಲಿ ಬಿರುಕು ಕಾಣಿಸ್ಕೊಂಡ್ಬಿಡುತ್ತೋ ಅನ್ನುವಂಥ ಕಾರಣಕ್ಕಾಗಿ ಅವರ ತಾಯಿಯನ್ನು ಮುಗಿಸಾಕ್ಬಿಟ್ಟಿದ್ದಾಳೆ. ಮಗಳ ರಾತ್ರಿ ಪಾರ್ಟಿಗೆ ಅಡ್ಡಿ ಮಾಡಿದಂತಹ ತಾಯಿ ನೇತ್ರಾವತಿ ವಿರುದ್ಧ ಈಕೆ ಕೋಪಗೊಂಡಿದ್ದಾಳೆ. ಆಕೆಯ ಪ್ರಿಯಕರ ಸ್ನೇಹಿತರು ಆಕ್ರೋಶಗೊಂಡಿದ್ದಾರೆ. ಏನ್ ನಿಮ್ ತಾಯಿ ಹಿಂಗೆ ಅವಾಸ ಆಗ್ತಿದ್ದಾರೆ, ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ, ಏನಾದ್ರೂ ಪ್ರೀ ಪ್ಲಾನ್ ಮಾಡೋಣ, ನಿಮ್ ತಾಯಿಯನ್ನ ಮುಗಿಸಾಕ್ಬಿಡೋಣ ಅಂತ ಹೇಳಿ ಈ ಪ್ರಿಯಕರ ಈ ಸ್ನೇಹಿತರು ಆಕೆಯ ತಲೆ ತುಂಬಿಟ್ಟಿದ್ದಾರೆ. ಪುತ್ರಿ ಹಾಗೂ ಇತರ 4 ನೇತ್ರಾವತಿ ಬಾಯಿಯನ್ನ ಬಲವಂತವಾಗಿ ಮುಚ್ಚಿಬಿಟ್ಟಿದ್ದಾರೆ. ಟವಲ್ ಮೂಲಕ ನೇತ್ರಾವತಿ ಕುತ್ತಿಗೆಯನ್ನ ಬಿಗಿ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನೇತ್ರಾವತಿ ಕೊಲೆಯಾಗ್ಬಿಟ್ಟಿದ್ದಾಳೆ. ಎಲ್ಲ ಅಪ್ರಾಪ್ತರು ಸೇರಿ ನೇತ್ರಾವತಿಯನ್ನ ಕೊಲೆ ಮಾಡಿದ್ದಾರೆ. ಬಳಿಕ ನೇತ್ರಾವತಿ ಕತ್ತಿಗೆ ಸೀರೆ ಬಿಗಿದು ಫ್ಯಾನ್ಗೆ ಕಟ್ಟಿ ಆಕೆನೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿ ಬಿಂಬಿಸ್ಬಿಟ್ಟಿದ್ದಾರೆ. ಇಷ್ಟೇ. ಬಳಿಕ ನೇತ್ರಾವತಿ ಪುತ್ರಿ ಸೇರಿದಂತೆ 4 ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಪೊಲೀಸರು ಕೂಡ
ಈಗ ಶೋಧ ಕಾರ್ಯವನ್ನು ಕೂಡ ನಡೆಸ್ತಿದ್ದಾರೆ. ಎಲ್ಲಿದ್ದಾರೆ ಆ ಅಪ್ರಾಪ್ತರು? ಪ್ರಿಯಕರನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಸೊ ವಿಚಾರಣೆ ನಡೆಸಿದ ಮೇಲೆ ಎಲ್ಲ ಈ ಒಂದು ಮಾಹಿತಿಗಳನ್ನು ಆತ ಎಳೆಯಾಗಿ ಬಾಯ್ಬಿಟ್ಟಿದ್ದಾನೆ ಪೊಲೀಸರ ಮುಂದೆ. ನೇತ್ರಾವತಿ ಅಕ್ಕ ನೀಡಿದಂತಹ ದೂರಿನಿಂದ ಪೊಲೀಸರು ನೇತ್ರಾವತಿ ಪುತ್ರಿಯ ಪ್ರಿಯಕರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದಾಗ ಆ ಕೊಲೆ ಮಾಡಲಾಗಿದೆ, ಕೊಲೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಮಗಳನ್ನ ಸರಿ ದಾರಿಗೆ ತರಬೇಕು ಅಂತ ಹೇಳಿ ಪ್ರಯತ್ನಿಸಿದಂತಹ ತಾಯಿ ಈಗ ನೋಡಿದ್ರೆ ದುರಂತವಾಗಿ ಅಂತ್ಯವಾಗ್ಬಿಟ್ಟಿದ್ದಾಳೆ. ಮಗಳಿಗೆ ಒಳ್ಳೆ ಭವಿಷ್ಯವನ್ನ ಕಟ್ಟಬೇಕು ಅಂತ ಹೇಳಿ ಕನಸನ್ನ ಕಂಡಂತಹ ತಾಯಿ ಈಗ ಆಕೆಯನ್ನ ಕೊಲೆಗೈದಿದ್ದಾರೆ ಈ ಪಾಪಿಗಳು. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರೆಬೆಲ್ ಟಿವಿ.